ಕಟಕ್ ಅಂತ ಮುರಿಬೇಕದು. ಕಟಕ್ ಅಂತ ಮುರಿಬೇಕು. ಇರೋ ಕೊಬ್ಬರಿನೂ ಬಿಸಿ ಬಾಣಲಿಗೆ ಹಾಕೊಂಡ್ಬಿಡೋದು. ಇದನ್ನ ಇದಕ್ಕೆ ಹಾಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಈ ಮೂರು ಹಾಕಿ ಇವಾಗ ವಾಂಗಿಬಾತ್ ಮಾಡೋದು ತೋರಿಸ್ಕೊಡ್ತೀನಿ. ಓಕೆ ಓಕೆ. ವಿಭಿನ್ನ ಶೈಲಿಯ ವಾಂಗಿಬಾತ್ ವೀಕ್ಷಕರೇ. ಹೌದು. 2 ನಿಮಿಷ ಇದು ಬೇಯೋವರೆಗೂ ಸ್ವಲ್ಪ ಮುಚ್ಚಿಟ್ಬಿಟ್ಟಿದ್ರೆ ಇವಾಗ 2ರಿಂದ 3 ಸ್ಪೂನ್ ಹಾಕಿರ್ತೀನಿ. ಈ ಸ್ಪೂನಲ್ಲಿ ನಿಮ್ಗೆ ಆಶ್ಚರ್ಯ ಆಗೋದು, ಬದನೆಕಾಯಿ ಇಲ್ಲದ ವಾಂಗಿಬಾತು. ಸುಧಾ ಮಾಗಡಿ ಅವರ ಪುಡಿ ವಾಂಗಿಬಾತ್ ಪೌಡರ್, ಮಾಗಡಿ ಪ್ರಾಡಕ್ಟ್ಸ್. ಹಂತವಾಗಿ ನಿಮ್ಮ ಬಾಯಲ್ಲಿ ರುಚಿನ ನಿಮ್ಗೆ ಹೇಳ್ತಾ ಹೋಗುತ್ತೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸುಧಾ ಮಾಗಡಿಯವರು, ಮಾಗಡಿ ಫುಡ್ ಪ್ರಾಡಕ್ಟ್ಸ್. ಇವತ್ತು ಇನ್ನೊಂದು ರೆಸಿಪಿ. ಅವರು ನಿಮ್ಗೆ ಆಶ್ವಾಸನೆ ಕೊಟ್ಟಿರಲ್ಲ ಹೋದ ಎಪಿಸೋಡಲ್ಲಿ. ಅವರು ನಿಮಗೆ ಹೋದ ಎಪಿಸೋಡಲ್ಲೇ ಹೇಳಿದರು, ಈ ವಾಂಗಿಬಾತು ವಿಭಿನ್ನ ಶೈಲಿ ಇರುತ್ತೆ ನಮ್ಮದು, ಸ್ಮಾರ್ತ ಬ್ರಾಹ್ಮಣ ಶೈಲಿ. ಈ ವಿಭಿನ್ನ ಶೈಲಿಯ ವಾಂಗಿಬಾತ್ ಪೌಡ್ರು ಹುರಿದು ತೋರಿಸಿ ವಾಂಗಿಬಾತು ಮಾಡಿ ತೋರಿಸ್ತೀನಿ ಬನ್ನಿ ಅಂತ ಹೇಳಿದರು. ಬಂದಿದ್ದೀವಿ. ಇನ್ನೂ ಒಂದು ವಿಶೇಷತೆ ಏನಂದರೆ, ಬದನೆಕಾಯಿ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ, ಅದೇ ಇಲ್ಲ. ಅದು ಹೆಂಗೆ ಮಾಡ್ತಾರೆ ನೋಡೋಣ. ನಮಸ್ಕಾರ. ಓ ನಮಸ್ಕಾರ ವೀಕ್ಷಕರೇ. ಸುಧಾ ಮಾಗಡಿಯವರು ನೋಡಿದ್ರಿ, ಬಿಸಿಬೇಳೆಬಾತು ಪೌಡ್ರು ಹುರಿದು ಬಿಸಿಬೇಳೆಬಾತು ಸ್ಮಾರ್ತ ಬ್ರಾಹ್ಮಣ ಶೈಲಿ. ಅವತ್ತೇ ನೀವು ಹೇಳಿದ್ರಿ ನಮಗೆ ನೆಕ್ಸ್ಟ್ ಎಪಿಸೋಡಲ್ಲೇ ನಿಮ್ಮ ಶೈಲಿಯ ಏನಂದ್ರೆ ಮನೇಲಿ ಏನು ಸಾಮಾನು ಇದೆಯೋ ಕೈಗೆ ಸಿಗೋ ಅಂಥದ್ದು ಇಟ್ಕೊಂಥದ್ದು ಅದ್ರಲ್ಲಿ ಹಾಕಿ ಪುಡಿ ಮಾಡಿ ವಾಂಗಿಬಾತ್ ಸಿಂಪಲ್ ಆಗಿ ಪುಡಿ ಮಾಡಿ ತೋರ್ಸೋಣ ಅಂತ ಮಾಡಿ ಅದ್ರ ಜೊತೆಗೆ ವಾಂಗಿಬಾತು ಮಾಡಿ ತೋರ್ಸೋಣ ಅಂತ. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಹೌದು, ಟೇಸ್ಟ್ ಇರಲೇಬೇಕು. ನಾವು ಅದಕ್ಕೋಸ್ಕರ ನಿಮ್ಮ ಹತ್ರ ಬರೋದು. ಅವ್ರು ಮಾಡ್ಕೊಂಡು ಟೇಸ್ಟ್ ಆಗಬೇಕು, ಹೌದು ಟೇಸ್ಟ್ ಆಗಿರ್ಬೇಕು. ಸೊ ಇವಾಗ ಫಸ್ಟ್ ಪುಡಿ ಹುಡ್ಕೊಳ್ಳೋದು ಇಟ್ಕೊಂಡಿದ್ದೀರಿ. ಹೌದು. ಎಷ್ಟು ಅಳತೆಗೆ ಪುಡಿ ಹುಡ್ಕೊಳ್ತಿದ್ದೀವಿ? 100 ಗ್ರಾಮ್ ಬ್ಯಾಡ್ಗೆ ಮೆಣಸಿನ್ಕಾಯಿ, 100 ಗ್ರಾಮ್ ಬ್ಯಾಡ್ಗೆ ಮೆಣಸಿನ್ಕಾಯಿ, 100 ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ, ಒಂದು 125 ಗ್ರಾಮ್ 1 ಪಾವ್ ಬರುತ್ತದು, ಅದು ಕೊತ್ತಂಬರಿ ಬೀಜ, 1 ಪಾವ್ ಉದ್ದಿನಬೇಳೆ, 1 ಪಾವ್ ಕಡಲೆಬೇಳೆ, ಸ್ವಲ್ಪ ಚಕ್ಕೆ, ಲವಂಗ, ಮೊಗ್ಗು, ಒಂಚೂರು ಹಿಂಗು, ಕೊಬ್ಬರಿ ಅಷ್ಟೇ. ಕೊಬ್ಬರಿ ಇಷ್ಟು ಇಟ್ಕೊಂಡಿದ್ರಿ. ಹಾಕ್ಬೇಕಾದ್ರೆ ನೋಡ್ಬಿಡೋಣ. ಹೌದು, ಈ ಪುಡಿ ಹುಡ್ಕೊಂಬಿಡೋಣ ಮೊದಲು. ಮಾಡೋಣ. ಓಕೆ ಓಕೆ. ಫಸ್ಟು ಸ್ಟವ್ ಹಚ್ಬಿಟ್ಟು ಒಂಚೂರು ಬಿಸಿ ಆದಮೇಲೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಡ್ರೈ ರೋಸ್ಟು ಕೆಂಪಾಗೋತಷ್ಟು ಹುಡ್ಕೊಳ್ಳೋಣ. 1 ಪಾವ್ ಉದ್ದಿನಬೇಳೆ ಇದೆ. ಇದು ಕೆಂಪಾಗಲ್ಲ ಇವಾಗ ಆಗ್ತಾ ಇದೆ ನೋಡಿ, ಕೆಂಪಗಾಗಿದೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ, ಕೆಂಪಗಾಗುತ್ತೆ. ಎಣ್ಣೆ ಹಾಕಿ ಹುರ್ಕೊಂಡು ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಡ್ರೈ ರೋಸ್ಟ್ ಮಾಡಿದ್ರೆ ನೀವೊಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 6 ತಿಂಗಳು ಇಟ್ಕೊಂಡ್ರು ಏನಾಗಲ್ಲ. ನಾರ್ಮಲ್ ಇದ್ರಲ್ಲಿ ಒಂದು 2 ತಿಂಗಳು ಇಟ್ಕೊಂಡ್ರು ಏನಾಗೋದಿಲ್ಲ. ನೋಡಿ ಇವಾಗ ಆಯ್ತು ಇದು. ಕಲರ್ ಚೇಂಜ್ ಆಗಿ ಇದನ್ನ ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ. ಇವಾಗ ನೆಕ್ಸ್ಟು ಕಡಲೆಬೇಳೆ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಈಗ. ಇದು ಆಗಿದೆ ಈಗ, ಕಲರ್ ಚೇಂಜ್ ಆಗಿದೆ. ಉದ್ದಿನಬೇಳೆ ಇದಕ್ಕೆ ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಇವಾಗ ಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. 50 ಗ್ರಾಮ್, 100 ಗ್ರಾಮ್, 100 ಗ್ರಾಮ್ ಮೆಣಸಿನ್ಕಾಯಿ. ಇವಾಗ ಬಿಸಿಲಿರೋದ್ರಿಂದ ಇದನ್ನ ಸ್ವಲ್ಪ ಬಿಸಿಲಿಗೆ ಹಾಕಿ ಹುರಿಯೋದ್ರಿಂದ ಸ್ವಲ್ಪ ಬೇಗ ಹುರಿಬೋದು, ಘಾಟ್ ಆಗೋದಿಲ್ಲ. ಇದು ಹೆಂಗೆ ಬ್ಯಾಡ್ಗೆ ಹೆಂಗೆ ಆಗಿದೆ ಅಂತಂದರೆ ಹಿಂಗಂದ್ರೆ ಮುರಿಬೇಕು. ಇದು ಇನ್ನೂ ಹಿಂಗಂದ್ರೆ ಮುರಿಬೇಕು, ಆಗಿಲ್ಲ. ಇನ್ನೊಂದು ಸ್ವಲ್ಪ ಆದರೆ ಆಗುತ್ತೆ. ಕಟಕ್ ಅಂತ ಮುರಿಬೇಕು. ಕಟಕ್ ಅಂತ ಮುರಿಬೇಕು. ಆಗಿದೆ ಇವಾಗ ಮೆಣಸಿನ್ಕಾಯಿ. ಇವಾಗ ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮ್. ಈಗ ನಾರ್ಮಲ್ ಸಾಂಬಾರ್ ಪುಡಿ, ಬಿಸಿಬೇಳೆಬಾತ್ ಪೌಡ್ರಿಗೆ, ವಾಂಗಿಬಾತ್ ಪೌಡ್ರಿಗೆ ಏನು ಡಿಫ್ರೆನ್ಸ್? ಸಾಂಬಾರ್ ಪುಡಿಗೆ ನಾವು ಚಕ್ಕೆ, ಲವಂಗ, ಕೊಬ್ಬರಿ ಏನೂ ಹಾಕೋದಿಲ್ಲ. ಬಿಸಿಬೇಳೆ ಬಾತ್ಗೆ ಸ್ವಲ್ಪ ಏಲಕ್ಕಿ ಇದೆಲ್ಲ ಹಾಕ್ತೀವಿ. ವಾಂಗಿಬಾತ್ಗೆ ಬರೀ ಚಕ್ಕೆ, ಲವಂಗ ಹಾಕ್ತೀವಿ. ಹೌದು. ಆಮೇಲೆ ವಾಂಗಿಬಾತ್ ಪುಡಿಗೆ ಬೇಳೆ ಜಾಸ್ತಿ ಇರುತ್ತೆ, ಬಿಸಿಬೇಳೆ ಬಾತ್ ಪುಡಿಗೆ ಕೊತ್ತಂಬರಿ ಬೀಜ ಜಾಸ್ತಿ. ನೋಡಿ ಆಗಿದೆ ಇದು.
ನೆಕ್ಸ್ಟ್ ಇವಾಗ ಕೊತ್ತಂಬರಿ ಬೀಜ ಹಾಕಿ ಇದನ್ನೊಂದು ಸ್ವಲ್ಪ ಹುರ್ಕೋಬೇಕು. ಇವಾಗ ಕೊತ್ತಂಬರಿ ಬೀಜ ಆಗಿದೆ ನೋಡಿ, ಆಗಿದೆ ಈಗ ಇದು ಕೊತ್ತಂಬರಿ ಬೀಜನ. ಇದು ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಚಕ್ಕೆ ಒಂದಷ್ಟು ಸ್ವಲ್ಪ ಚಕ್ಕೆ ಒಂದು ಅಂದಾಜ ಮೇಲೆ ಹಾಕೋಬೋದು. ಒಂದು 5-6 ಇದು ಕಡ್ಡಿ ಹಾಕ್ಕೊಂಡ್ರೆ ಸಾಕು. ಇದೊಂದಷ್ಟು 2 ಹಾಕಿ 5 ಗ್ರಾಮಿನ ಕಮ್ಮಿ ಇದೆ ಇದು. ಇದಕ್ಕೆ ಬೇಕಂದರೆ 1 ಡ್ರಾಪ್ ತುಪ್ಪ ಹಾಕ್ಕೊಂಡು ಹುರ್ಕೊಂಬಿಡೋಣ. ಒಂಚೂರು ಇಂಗು ಇದ್ರ ಜೊತೆಗೆ ಹಾಕ್ಬಿಡೋದು. ಇದೊಂದು 5 ನಿಮಿಷ ಮಾಡುವಾಗ ಅದೊಂಚೂರು ಕಲರ್ ಇದು ಚೇಂಜ್ ಆಗೋದು. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇರೋ ಕೊಬ್ಬರಿನೂ ಬಿಸಿ ಬಾಣಲಿಗೆ ಹಾಕ್ಕೊಂಬಿಡೋದು. ಒಂಚೂರು ಫ್ರೈ ಆಗೋದ್ರೆ ಅದ್ರ ಜೊತೆಗೆ ಸ್ವಲ್ಪ ದಿನ ಇಡ್ಬೋದು. ಕೊಬ್ಬರಿ ಒಂಚೂರು ಬಿಸಿ ಬಾಣಲಿಗೆ ಹಾಕಿ ಇದು ಮಾಡೋದಿಲ್ಲ, ವಾಸನೆ ಬರೋದಿಲ್ಲ ಇದಕ್ಕೆ. ಆಫ್ ನೋಡಿ, ಆಯಿತು. ಕೊಬ್ಬರಿ ಬಿಸಿ ಇದಕ್ಕೆ ಆಗೋಗುತ್ತೆ. ನೆಕ್ಸ್ಟು ಇದನ್ನೆಲ್ಲ ತೆಗೆದು ಪುಡಿ ಮಾಡ್ಕೊಳ್ಳೋದಷ್ಟು. ಫಸ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಆಮೇಲೆ ಒಟ್ಟಿಗೆ ಮಿಕ್ಸಿ ಹಾಕ್ಕೊಳ್ಳೋದು. ಇದನ್ನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕ್ಬಿಡೋಣ ಮಿಕ್ಸಿಗೆ. ಈ ಕೊಬ್ಬರಿ ಇದು ಎಲ್ಲನೂ ಹಾಕ್ಬಿಡೋಣ ಇದಕ್ಕೆ. ಹಾಕಿ ಮಿಕ್ಸ್ ಮಾಡಿ ಬಿಸಿಬೇಳೆ ಭಾತ್ಗೆ ಗಸಗಸೆ ಅದೆಲ್ಲ ಬೀಳುತ್ತೆ. ಇದಕ್ಕೆ ಏನು ಬೇಡ, ಜಸ್ಟ್ 2 ಬೇಳೆ, ಕೊತ್ತಂಬರಿ ಬೀಜ, ಮೆಣಸಿನ್ಕಾಯಿ, ಕೊಬ್ಬರಿ, ಚಕ್ಕೆ, ಲವಂಗ. ಈ ವಾಂಗಿಬಾತ್ ಪೌಡರ್ ಅಂತ ಕಳಿಸಿ ಕೊಡ್ತೀರಲ್ಲ? ಹೌದು, ಪ್ಯಾಕೆಟ್ ಅದು ಇದೇ ಥರ ಮಾಡಿ? ಇದೇ ಸೇಮ್. ಎಷ್ಟಿರುತ್ತೆ ಗ್ರಾಮ್ಸು ಪ್ಯಾಕೆಟು? 1/4 kg 150. ಈಗ ಆಯಿತು, ಎಲ್ಲ ಪುಡಿ ಮಾಡಿ ಒಂದು ಕಡೆ ಇದು ಮಾಡಿ. ನಾವು ಯಾವುದೂ ಮಿಷಿನಿಗೆ ಕೊಡೋದಿಲ್ಲ. ಎಷ್ಟೇ ಕ್ವಾಂಟಿಟಿ ಬಂದರೂ ನಾವು ಮಿಕ್ಸಿಲೇ ಇದು ಮಾಡೋದ್ರಿಂದ ಟೇಸ್ಟ್ ಅದರದ್ದೇ ಇರುತ್ತೆ. ಇವಾಗ ಪುಡಿ ಆಗಿದೆ. ನೆಕ್ಸ್ಟ್ ಎಲ್ಲರೂ ವಾಂಗಿಬಾತ್ ಅಂದಿದ ತಕ್ಷಣ ಬದನೆಕಾಯಲ್ಲೇ ಮಾಡಬೇಕಾ ಅಂತ ಒಂದು ಕ್ವಶನ್ನು. ಸೊ ಅದಕ್ಕೆ ನಾನು ಇವತ್ತು ಮೆಂತ್ಯ ಸೊಪ್ಪು, ಆಲೂಗಡ್ಡೆ, ಬಟಾಣಿ ಹಾಕಿ ವಾಂಗಿಬಾತ್ ಪುಡಿ ಹಾಕಿ ಅನ್ನ ಕಲಸಿ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ. ಇವಾಗ ನಾನು ಒಂದು 4-5 ಜನಕ್ಕೆ ಆಗೋಷ್ಟು ಮಾಡೋದಕ್ಕೆ ವಾಂಗಿಬಾತ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ, ಬದನೆಕಾಯಿ ಬದಲು, ಆಲೂಗಡ್ಡೆ, ಬಟಾಣಿ, ಈ 3 ಹಾಕಿ ಇವಾಗ ವಾಂಗಿಬಾತ್ ಮಾಡೋದು ತೋರಿಸ್ಕೊಡ್ತೀನಿ. ಓಕೆ. ಬದನೆಕಾಯಿ ಇಲ್ಲದೆ ಮಾಡೋ ಒಂದು ವಾಂಗಿಬಾತು ಪಲ್ಯ ಮಾಡಿಕೊಂಡು ಅನ್ನ ಕಲಸೋದು ತೋರಿಸ್ಕೊಡ್ತೀನಿ. ಈಗ ಮೇನ್ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ವಾಂಗಿಬಾತು ಉದ್ಭವ ಆಗುತ್ತೆ. ಸಾಸಿವೆ ಒಂದು ಸ್ವಲ್ಪ, 1 ಸ್ಪೂನ್ ಉದ್ದಿನಬೇಳೆ, ಕಡಲೆಬೇಳೆ 2 ಒಗ್ಗರಣೆಗೆ, ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚ ಹಾಕಿ ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಎಷ್ಟು ತೊಗೊಂಡಿದ್ದೀವಿ? 1 ಕಟ್ಟು. ವಿಭಿನ್ನ ಶೈಲಿಯ ವಾಂಗಿಬಾತ್ ಸಿಗ್ತಾರೆ. ಹೌದು ನೋಡಿ, ಇವತ್ತು ಸಿಗ್ತಾ ಇದೆ ಸುಧಾ ಮೇಡಮ್ ನಮಗೆ. ಬದನೆಕಾಯಿ ಇಲ್ಲದ ವಾಂಗಿಬಾತ್ ತೋರಿಸ್ತಿದ್ದಾರೆ. ಅದ್ಭುತ ಇದು ಮಾಡಿ ಅನ್ನ ಕಲಿಸ್ಬೇಕಾದ್ರೆ ನಿಮಗೆ ಬೇಕಂತಂದರೆ 1 ಚೂರು ಮೆಂತ್ಯನ ಹುರಿದು ಪುಡಿ ಮಾಡಿ ಮೇಲೆ ಹಾಕ್ಕೊಂಡ್ರೆ ಕಹಿ ಬರಲ್ಲ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮೆಂತ್ಯ ಸೊಪ್ಪುದು ಮೆಂತ್ಯದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ದೀನಿ, ಹಸಿ ಬಟಾಣಿ, ಅದೊಂದು ಸ್ವಲ್ಪ ಅಂದರೆ ಎಷ್ಟಮ್ಮ? ಬಟಾಣಿ ಎಷ್ಟು ಬೇಕಾದ್ರೂ ಹಾಕೋಬೋದು, ಅವ್ರ ಇಷ್ಟ. 1 ಇಡಿ ಹಾಕೋಬೋದು, ಕೆಲವರು ಜಾಸ್ತಿ ಹಾಕ್ಕೊಂಡು ಬಾಯಿಗೆ ಸಿಗಕ್ಕೆ ಇಷ್ಟ ಆಗುತ್ತೆ, ಎಷ್ಟಾದ್ರೂ ಹಾಕೋಬೋದು. ಸರಿ. ಜೊತೆಗೆ 2 ಆಲೂಗಡ್ಡೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ 2 ನಿಮಿಷ ಇದು ಬೇಯೋವರೆಗೂ ಸ್ವಲ್ಪ ಮುಚ್ಚಿಟ್ಬಿಟ್ಟಿದ್ರೆ. ಮುಚ್ಚಿಟ್ಬಿಡುವಾಗ ನನಗಿದು ವಸ್ತು ಇದು ಫ್ಲೇವರ್ ಹೆಂಗಿರುತ್ತೆ ನಾನು ಕಾಯ್ತಾ ಇದ್ದೀನಿ ಇವಾಗ. ಹೌದು, ತುಂಬ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಆದಮೇಲೆ ಮುಚ್ಚಿಟ್ಬಿಡೋದು. ಇವಾಗ ಆಗಿದೆ ಆಗಿದೆ ನೋಡಿ.
ಇವಾಗ ಎಲ್ಲ ಆಲ್ರೆಡಿ ಒಂದ್ಸತಿ ಬೇಯಿಸ್ಕೊಂಡಿರೋದ್ರಿಂದ ಮೆಂತ್ಯ ಸೊಪ್ಪು ಒಂಚೂರು ಇದಾಗಬೇಕಷ್ಟೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಮಾತ್ರ ಕೈಯಲ್ಲಿ ಹಾಕಿದ್ರೇ ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪನೇ ಆಗೋಯ್ತು ನೋಡಿ. ಹೌದೌದು. ಇವಾಗ 2-3 ಸ್ಪೂನ್ ಹಾಕಿರ್ತೀನಿ. ಈ ಸ್ಪೂನಲ್ಲಿ ಅನ್ನ ಕಲ್ಸ್ಕೋಬೇಕಾದ್ರೆ ನೀವು ನೋಡಿ ಖಾರ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಹಾಕೋಬೋದು. ನಾವು 3 ಸ್ಪೂನ್ ಹಾಕಿದ್ದೀನಿ. ಈಗ ನಾವು ಕಲಸೋ ಅನ್ನ 5 ಜನಕ್ಕೆ ಆಗುತ್ತೆ. ಎಷ್ಟು ಬೇಕಾ. ಇದು ಅಕಸ್ಮಾತ್ ಬೇಡ ಅಂದರೆ ಪಲ್ಯ ಎತ್ತಿಟ್ಕೊಂಡ್ಬಿಟ್ಟು ನೀವು ಆಮೇಲೆ ಅನ್ನ ಕಲ್ಸ್ಕೋಬೋದು. ಸರಿ, ಇದಾಗಿದೆ. ಇವಾಗ ನೆಕ್ಸ್ಟ್ ಅನ್ನ ಹಾಕಿ ನಾನು ಸ್ವಲ್ಪ ಪಲ್ಯ ತೆಗೆದಿಟ್ಟಿರ್ತೀನಿ. ಆಮೇಲೆ ಬೇಕು ಅಂದರೆ ನಾವು ಹಾಕ್ಕೊಳ್ಳೋಣ. ಆಯಿತು. ಸ್ವಲ್ಪ ಪಲ್ಯ ತೆಗೆದು ಇಟ್ಟಿರ್ತೀನಿ ಸೈಡಲ್ಲಿ. ಅನ್ನ ಕಲಿಸ್ಬೇಕಾದ್ರೆ ಅನ್ನ ಹಾಕ್ತೀನಿ. ಇದಕ್ಕೆ ಬೇಕಂದ್ರೆ ಒಂಚೂರು ನಿಂಬೆಹಣ್ಣು ಹಿಂಡ್ಕೋಬೋದು ಬೇಕು ಅಂದರೆ, ಇಲ್ಲಾಂದ್ರೆ ಹಾಗೇನು ಚೆನ್ನಾಗಿರುತ್ತೆ. ಬಂತು ವಾಂಗಿಬಾತ್ ಬಂತು. ಇವಾಗ ಇನ್ನೊಂಚೂರು ನೋಡಿದ್ರೆ ಖಾರ ಬೇಕು ಅನ್ಸುತ್ತೆ. ಇನ್ನೊಂದು ಸ್ಪೂನ್ ಹಾಕೋಣ. ಸ್ಪೂನ್ ಹಾಕ್ಬಿಡೋಣ. 1 ಸ್ಪೂನ್ ಅಷ್ಟೆ ಹಾಕಿ ಕಲಸೋದು ಅಷ್ಟೆ. ಬಂತು ಸರ್ ವಾಂಗಿಬಾತ್ ನೋಡಿ. ಆಹಾ, ನೋಡ್ರಿ, ಇದು ನಿಮ್ಗೆ ಆಶ್ಚರ್ಯ ಆಗೋದು, ಬದನೆಕಾಯಿ ಇಲ್ಲದ ವಾಂಗಿಬಾತು. ಈ ಪುಡಿಯಿಂದ ಯಾವುದೇ ತರಕಾರಿ ಹಾಕೊಂಡು ಎಲೆಕೋಸು ಜೊತೆಗೆ ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿ, ಆಲೂಗಡ್ಡೆ ಎಲ್ಲ ವೆಜಿಟೇಬಲ್ ಬಾತ್ ತರ ಎಲ್ಲದಕ್ಕೂ ಒಂದೇ ಪುಡಿ. ಸುಧಾ ಮಾಗಡಿ ಅವರ ಪುಡಿ, ವಾಂಗಿಬಾತ್ ಪೌಡರ್. ಮಾಗಡಿ ಪ್ರಾಡಕ್ಟ್ಸ್ ನಂಬರ್ ತೋರಿಸ್ತಾ ಇದೀವಿ ವೀಕ್ಷಕರಾಗಲೇ, ನೋಡಿ, ಕಾಲ್ ಮಾಡಿ. ರೆಡಿ. ಅದ್ಭುತ ಪುಡಿ, ಅದ್ಭುತ ವಾಂಗಿಬಾತು ವಿದೌಟ್ ಬದನೆಕಾಯಿ. ಬಾ 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 ಬಾ. ಎಲ್ಲಿ ವಿಶೇಷ ವಿಭಿನ್ನ ರೆಸಿಪಿ ಇರುತ್ತೋ ಅಲ್ಲಿ ನಿಮ್ಗೆ ತೋರಿಸ್ಲೇಬೇಕು ನಾವು. ಮಾಗಡಿಸ್ ಫ್ರೆಶ್ಲಿ ಗ್ರೌಂಡ್ ಸ್ಪೈಸಸ್, ಒಂದಷ್ಟು ಚಟ್ನಿ ಪುಡಿಗಳು, ಸಾಂಬಾರ್ ಪುಡಿ, ಬಿಸಿಬೇಳೆಬಾತ್ ಪುಡಿ, ಪುಳಿಯೋಗರೆ ಮಿಕ್ಸ್, ರಸಂ ಪೌಡರ್, ಹೀಗೆ ಹಲವಾರು ಪ್ರಾಡಕ್ಟ್ಗಳು, ಫ್ರೆಶ್ ಆಗಿ ಮಾಡಿರುವಂಥ ಒಂದಷ್ಟು ಪ್ರಾಡಕ್ಟ್ಗಳು. ವಿಶೇಷ ವಿಭಿನ್ನ ಅಂತ ಹೇಳಿದೆ. ಬಂತು ಸರ್ ವಾಂಗಿಬಾತ್. ನೋಡ್ಬಿಡೋಣ ವಿತ್ ಆಲೂಗಡ್ಡೆ. ಜನ ಮೆಚ್ಚಿದ. ಪ್ರತಿಯೊಬ್ಬರು, ನೀವು ಹಳೆ ಎಪಿಸೋಡ್ ನೋಡಿರ್ಬೇಕು ನೀವು. ಬಿಸಿಬೇಳೆಬಾತ್ ಪೌಡ್ರು ಎಷ್ಟು ಚೆನ್ನಾಗಿತ್ತು, ಆ ಪರಿಮಳ. ನಾನು ತೊಗೊಂಡೋಗಿದ್ದೆ. ಆ ಪುಳಿಯೋಗರೆ ಪೌಡ್ರು ಅದ್ಭುತ ರೀ. ಮತ್ತು ವಾಂಗಿಬಾತು ಹೇಳೋದೇ ಬೇಡ, ಟೇಸ್ಟ್ ಮಾಡ್ಬಿಡೋಣ ಮೊದಲು. ಹಂತವಾಗಿ ನಿಮ್ಮ ಬಾಯಲ್ಲಿ ರುಚಿನ ನಿಮ್ಗೆ ಹೇಳ್ತಾ ಹೋಗುತ್ತೆ. ತುತ್ತನಲ್ಲೇ ಸಿಗುತ್ತೆ ನಿಮಗೆ. ಬಾಬಾ ಬಾಬಾ ಬಾ, ಹ್ಯಾಟ್ಸ್ ಆಫ್. ವಾಂಗಿಬಾತ್ ಪೌಡರ್ ನಿಮಗೆ ಮಿಸ್ ಆಗೋದೇ ಇಲ್ಲ, ಇದ್ದೇ ಇರ್ತದೆ. ಸ್ಟ್ಯಾಂಡರ್ಡ್ ಸೆಂಟ್ರಿಗೆ ಇರ್ತದೆ, ಅದೇ ಪಿಲ್ಲರು. ಸುತ್ತಲೂ ನೀವು ಹಾಕೋದು ಏನಾರು ಹಾಕೊಳ್ಳಿ, ನೀವು ಆಲೂಗಡ್ಡೆ ಹಾಕೊಳ್ಳಿ, ಬೇರೆ ಏನೇನು ತರಕಾರಿ ಹಾಕೊಳ್ಳಿ, ಮಾಡ್ಬೋದು ಅಂತ ಹೇಳಿದ್ರು ಮೇಡಮು. ಅದು ಸಿದ್ಧ ಮಾಡಿ ತೋರಿಸ್ಬಿಟ್ರು ಅವತ್ತು. ಬದನೆಕಾಯಿನೇ ಬೇಕಂತಿಲ್ಲ. ನೋಡಿ, ಆಲೂಗಡ್ಡೆ, ಮೆಂತೆ, ಈ ರೀತಿ ವಿವಿಧ ಬಗೆಯ ತರಕಾರಿಗಳನ್ನ ಹಾಕ್ಕೊಂಡು ಒಂದು ವಾಂಗಿಬಾತ್ ಥರ ಮಾಡ್ಕೊಂಡು ನೀವು ಸವಿಬೋದು. ಪುಡಿ ಬೇಕಂದರೆ ನಂಬರ್ ಡಿಸ್ಪ್ಲೇ ಆಗ್ತದೆ, ಕಾಲ್ ಮಾಡಿ. ಎಷ್ಟು ಜನ ಒಬ್ಬರೇ ಇಬ್ಬರ ಇವರು ಮಾಡೋ ರೀತಿ ನೋಡಿಗೆ ಕಸ್ಟಮರ್ಸ್ ಹೇಳ್ತಾರಂತೆ, ನಮಗೆ ಪಕ್ಕಾ ಇದು ಗ್ಯಾರಂಟಿ ಇರುತ್ತೆ ಪೌಡ್ರ್ ಅಂತ. ಮನೆಯಲ್ಲಿ ಮಾಡಿಕೊಂಡು ಸೌದು ಕಾಮೆಂಟ್ ಹಾಕ್ತಿದ್ದಾರೆ. ನೀವು ಮಾಡಿ ಇಂಥದ್ದೊಂದು ಅದ್ಭುತವಾದ ವಾಂಗಿಬಾತು. ಮುಂದಿನ ಸಂಚಿಕೆ ಮತ್ತೆ ಇನ್ನೊಂದು ರೆಸಿಪಿಗೆ ಬರೋಣ. ಎಷ್ಟಿದೆ ರೀ, ಸಾಕಷ್ಟಿದೆ. ನೀವು ಅದು ಹೆಸರು ಕೇಳ್ಬಿಟ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಿ. ಅಂತಂಥ ಒಂದು ರೆಸಿಪಿಗಳಿವೆ. ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.